ಸಮಾಜ ಸೇವಕರಾದ ಖ್ಯಾತ ವಕೀಲರು ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಅನುದಾನ ನೀಡಿ ಅಭಿವೃದ್ಧಿ ಪಡಿಸುತ್ತಿರುವ ಶ್ರೀ ಬಾಲ ಭೈರವೇಶ್ವರ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರು ಮೊದಲಿಗೆ ಮಾಣಿಕ್ಯನಹಳ್ಳಿ ಸರ್ಕಾರಿ ಶಾಲೆಯಿಂದ ಪ್ರಾರಂಭವಾಗಿ ಪಾಂಡವಪುರ ತಾಲೂಕಿನಾದ್ಯಂತ 156 ಅಂಗನವಾಡಿ ಕೇಂದ್ರ 84 ಸರ್ಕಾರಿ ಶಾಲೆಗಳಿಗೆ ಅನುದಾನವನ್ನು ನೀಡಿ ಶಾಲೆ ಮತ್ತು ಅಂಗನವಾಡಿ ಕಟ್ಟಡಗಳ ನವೀಕರಣಗೊಳಿಸಿ ಮಕ್ಕಳ ವಿದ್ಯಾಭ್ಯಾಸ ಕಲಿಕಾ ಚಟುವಟಿಕೆಗೆ ಬೇಕಾಗಿರುವ ಪುಸ್ತಕಗಳು, ಪೀಠೋಪಕರಣಗಳು, ಆಟದ ಸಾಮಗ್ರಿಗಳು, ಟ್ರ್ಯಾಕ್ ಸೂಟ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಪ್ರೊಜೆಕ್ಟರ್, ಎಲ್ಇಡಿ ಟಿವಿ, ಪ್ರಿಂಟರ್ ಮಿಷನ್ಗಳನ್ನು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಟ್ರಸ್ಟ್ ಅನುದಾನದಿಂದ ಮೊನ್ನೆಯಷ್ಟೇ ಸುಂದರವಾಗಿ ನವೀಕರಣಗೊಂಡ ಪಾಂಡವಪುರ ಬೀರಶೆಟ್ಟಹಳ್ಳಿ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆಗೊಳಿಸಿ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಟ್ರಸ್ಟ್ ವತಿಯಿಂದ ನೀಡಿದ ಅನುದಾನದಿಂದ ತಾಲೂಕಿನ ಮತ್ತೆರಡು ಶಾಲೆಗಳು ಡಾಮಡಹಳ್ಳಿ, ಕೆ ಬೆಟ್ಟಹಳ್ಳಿ ಸರ್ಕಾರಿ ಶಾಲೆ ಬಣ್ಣದ ಲೇಪನದಿಂದ ಸುಂದರವಾಗಿ ನವೀಕರಣಗೊಂಡು ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿವೆ. ಸಮಾಜ ಸೇವಕರು, ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಅಭಿವೃದ್ಧಿ ಅಧಿಕಾರರು, ಶ್ರೀ ಬಾಲ ಭೈರವೇಶ್ವರ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರ ಸಮಾಜಮುಖಿ ಕೆಲಸಕ್ಕೆ ಸದಾ ಜೊತೆಯಲ್ಲಿ ನಿಂತು ಬೆಂಬಲ ನೀಡುತ್ತಿರುವ ಮಾಣಿಕ್ಯನಹಳ್ಳಿ ಸರ್ವೇಯರ್ ಶಂಕರ್, ನಿವೃತ್ತ ಶಿಕ್ಷಕರಾದ ಮರಿಸ್ವಾಮಿ ಗೌಡ, ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಂಪೇಗೌಡ, ಶಿಕ್ಷಕರಾದ ನಾಗೇಗೌಡ ಸೇರಿದಂತೆ ಹಾಗೂ ಇನ್ನು ಹಲವಾರು ಗ್ರಾಮಗಳ ಯಜಮಾನರು, ಮುಖಂಡರು, ಗ್ರಾಮಸ್ಥರು, ಶಿಕ್ಷಕ ವೃಂದದವರಿಗೆ ಪಾಂಡವಪುರ ಜನತೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಶಕ್ತಿ ನ್ಯೂಸ್ ಕನ್ನಡ ಟಿವಿ, ನ್ಯೂಸ್ ಬ್ರೋ ಮಧು ಬಿ ಗೌಡ, ಬೀರಶೆಟ್ಟಹಳ್ಳಿ. ಇಲ್ಲ ಕೇಬಿಟಲ್ಲಿ 2 ಐತೈತಿ. ಕೇಬಿಟಲ್ಲಿ 1 and 2 ನೋಟ್ಬಿಟ್ಟು ನಾನು ಮಾಡಿಸ್ಬಿಟ್ಟು ಅರ್ಜಿ ದಯವಿಟ್ಟು ಬನ್ನಿ ಸರ್. ಧರಣ ಬಂದ ನೋಡಿ ಸರ್. ಧರಣ ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಯ್ತು ಮಾಡಿಸ್ತೀನಿ ಸರ್. ಆಯ್ತು ಯಾವ್ದು ಇದೆಯಪ್ಪ? ಎಲ್ಲ ಒಳ್ಳೆ ಪ್ಲಾನ್ ಎಲ್ಲ ಮಾಡಿ ಸರಿ. ಈಗ ನಿಮ್ಮ ಕಾನ್ಸೆಪ್ಟ್
ಆಗ್ಬಿಟ್ರಿ ಒಬ್ರು ನೋಡ್ತಾ ಇದ್ವಿ ಮಾಡ್ಕೊಂಡು ಬನ್ನಿ ಸೇಮ್ ಅಲ್ಲೇನು ಮಾಡ್ತಾರೆ ಹೇಳ್ತಾರೆ ಸೇಮ್ ಈಗ ಅದಾದ್ಮೇಲೆ ಅಲ್ಲಿ ಹಾಲು ಸೇಮ್ ಯಾವುದೋ ಕೆಲಸ ಆಗುತ್ತೆ ಕೆಲಸ ಆರಾಮಾಗುತ್ತೆ ಅಪ್ಪರಸೇನವ ಸಾಮಣ್ಣವ ಕೃಷ್ಣ ಒಳ್ಳೆ ಮಾಡು ಇಲ್ಲ ಅವ್ರು ಬರಲ್ಲ ಪಾಪ ಅವ್ರು ಬರಲಿ ಇವತ್ತು ಸ್ನೇಹಿತರೆ ಏನು ಕೆಲಸ ನಡೀತೈತೆ ಇವತ್ತು ಹೈಸ್ಕೂಲು 24 ಗೌರ್ಮೆಂಟ್ ಹೈಸ್ಕೂಲಲ್ಲಿ ಹಿರಿಮಳ್ಳಿ ಗ್ರಾಮ ನಮ್ಮ ಶಾಲೆ ಪ್ರಥಮ ಸ್ಥಾನ ಬಂದಿದೆ ರಿಸಲ್ಟಲ್ಲಿ SSLC ರಿಸಲ್ಟಲ್ಲಿ ಅದು ಪ್ರಯುಕ್ತ ಇವತ್ತೊಂದು ದಿನ ಅರವಿಂದ ರಾಘವನವ್ರು ಬಂದಾಗ ಇಲ್ಲಿ ಮಕ್ಕಳಿಗೆಲ್ಲ ಊಟ ಮಾಡೋದಕ್ಕೆ ತೊಂದರೆ ಮತ್ತು ಮೀಟಿಂಗ್ ಆಗಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಮೆಟ್ಲನ್ನ ಅರವಿಂದ ರಾಘವನವ್ರು ಹಾಕ್ಸ್ಬಿಟ್ಟಿದ್ದಾರೆ ಈಗಾಗಲೇ ಮಿಡ್ಲ್ ಸ್ಕೂಲ್ಗೆ ಡಾಕ್ಟ್ರು ಗಂಗಾಧರ್ ಅವರು ಈಗಾಗಲೇ ಅಲ್ಲಿ ಮೆಟ್ಲು ಮಾಡಿಸ್ಕೊಟ್ಟಿದ್ದಾರೆ ಅಲ್ಲೂ ಸಹ ಮಕ್ಕಳಿಗೆ ಊಟ ಮಾಡೋದಕ್ಕೆಲ್ಲ ನೆಲದಲ್ಲಿ ಮಾಡ್ತಾಯಿದ್ರು ಅಲ್ಲೂ ಸಹ ಒಂದು ಹಾಲಾಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಮತ್ತು ಶಿಕ್ಷಕರು ಶಾಲಾ ಕಮಿಟಿಯವರು ಮತ್ತು ಮಕ್ಕಳು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿದ್ರೆ ಏನಾಯ್ತು ಅನ್ನೋದಕ್ಕೆ ನಮ್ಮ ಶಾಲೆನೇ ಸಾಕ್ಷಿ ಇವತ್ತು ಇಲ್ಲೂ ಸಹ ಮುಂದೆ ಇನ್ನೊಂದು ವಾರದೊಳಗೆ ಕಾಂಪೌಂಡ್ ವ್ಯವಸ್ಥೆ ಸಹ ಆಗಿದೆ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ಹೈಟೆಕ್ ಈ ತಾಲೂಕಲ್ಲಿ ನೋಡಿದ್ರೆ ಶಾಲೆನ ಬಂದು ಎಲ್ಲರೂ ನೋಡ್ಕೊಂಡು ಹೋಗಿ ಬೇರೆ ಕಡೆನೂ ಇದು ಬೆಳವಣಿಗೆ ಆಗಬೇಕು ಆ ಥರ ಮಾದರಿ ಆಗಬೇಕು ಅಂತ ಕೆಲಸ ಮಾಡಬೇಕು ಮತ್ತು ಗ್ರಾಮಸ್ಥರು ಮತ್ತು ನಮ್ಮ ದಾನಿಗಳಾದಂಥ ಶರದಿಂದು ಗಂಗಾಧರವರು ಮತ್ತು ಪಾರ್ಸಾರ್ಥಿಯವರು ಮತ್ತು ನಮ್ಮ ಗ್ರಾಮದ ನಂದಿಲ್ ಮತ್ತು ಎಲ್ಲ ಸ್ನೇಹಿತರುಗಳು ಇವತ್ತಿನ ದಿನ ರಾಘವನವರು ಸಹ ಸಹಕಾರ ಮಾಡ್ತಾರೆ ಅವರೆಲ್ಲರಿಗೂ ಗ್ರಾಮದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಇವತ್ತೊಂದು ದಿನ ಬೆಟ್ಟಳ್ಳಿಯ ಒಂದು ಶಾಲೆಗೆ ನಮ್ಮ ಹಿರಿಮಳ್ಳಿ ಸ್ಕೂಲ್ನ ಶಾಲಾ ಕಮಿಟಿ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಕರ್ಕೊಂಡು ಈ ಶಾಲೆ ಅಭಿವೃದ್ಧಿ ಮಾಡಿದಂಥ ಮುದ್ದೂರು ಕರ್ಕೊಂಡು ಇವತ್ತು ಹೆಡ್ ಮಾಸ್ಟರ್ ಮತ್ತು ನಮ್ಮ ಮಾದೇವಣ್ಣ ಚಂದ್ರಮಗಳ ಸಮ್ಮುಖದಲ್ಲಿ ಬರಬೇಕು ಅಂತ ಇವತ್ತು ಭಾರಿ ಆಶ್ಚರ್ಯ ಅಂತಂದರೆ ಅರವಿಂದ ರಾಘವನವರು ಏನು ಕಲ್ಪನೆ ಇತ್ತು ಅದೇ ಥರ ಇಲ್ಲಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಮಾದೇವಣ್ಣ ಇರ್ಬೋದು ಶಿವಣ್ಣ ಇರ್ಬೋದು ಎಲ್ಲ ಟೀಮ್ ಮಾಡ್ತಿದ್ರು ಇವತ್ತಿನ ದಿನ ಇಲ್ಲಿ ಕೆಲಸ ಮಾಡ್ತಾರೆ. ಅವರೇ ಸ್ವಂತ ಈಗಾಗಲೇ ಕೆಲಸ ಮಾಡ್ತಾಯಿದ್ರು. ಅರವಿಂದ ರಾಘವನವರು 62,000 ಈಗಾಗಲೇ ಕೊಟ್ಟವ್ರೆ. ಡಾಕ್ಟರ್ ಗಂಗಾಧರ್ ಅವರು ಇಲ್ಲಿ ಭೇಟಿ ನೀಡ್ತಿದ್ದಾರೆ. ಇನ್ನೂ 3-4 ಜನ ದಾನಿಗಳಿಗೆ ಬರ್ತಾರೆ. ಆದರೆ ಒಂದು ಖುಷಿ ಅಂತಂದರೆ ಯಜಮಾನರು ಸ್ವಂತ ಕೆಲಸ ಮಾಡ್ತಿದ್ರು. ಯಜಮಾನರು ಸಹ ಸ್ವಂತ ಮನೆ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಈ ಮೂಲಕ ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳ್ತೀನಿ. ನಾವು ಮಾಡಬೇಕಾದ ಎಲ್ಲ ಊರುಗಳಲ್ಲೂ ನಮ್ಮ ಊರಿನ ಶಾಲೆ ನಮ್ಮ ಶಾಲೆ ಇರು ಅಂತೇಳಿ ನಾವು ಕೆಲಸ ಮಾಡ್ತೀವಿ. ಆಟೋಮೆಟಿಕ್ಕಾಗಿ ಎಲ್ಲ ಕಡೆನೂ ಅಪ್ಗ್ರೇಡ್ ಆಗ್ತದೆ. ಎಲ್ಲ ಕಡೆನೂ ಸಹ ದಾನಿಗಳವ್ರೆ ಈಗ ಬೆಳವಣಿಗೆ ಆಗ್ತದೆ. ಈಗಾಗಲೇ ನಾವು ಹಿರಿಮಳ್ಳಿ ಇರ್ಬೋದು, ಬಿಜೆಪಿ ಇರ್ಬೋದು, ಸಣ್ಣಕೊಪ್ಪ ಇರ್ಬೋದು ಎಲ್ಲ ಕಡೆ ಪ್ರಯತ್ನ ಮಾಡಿದ್ವಿ. ಇವತ್ತು ಬೆಟ್ಟಳಿಗೆ ಬಂದಿದ್ವಿ. ಎಲ್ಲರಿಗೂ ಕೃತಜ್ಞತೆ ಅಂತ ಅರವಿಂದ ರಾಘವನವರು ಶೀಘ್ರದಲ್ಲಿ 2-3 ದಿನದಲ್ಲಿ ನಿಮಗೆ ಬರೋರಿದ್ದಾರೆ. ಬರಲಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ಪಾಂಡವಪುರ ತಾಲೂಕಿಗೆ ಹಿರಿಮರಡು ಗ್ರಾಮ 1ನೇ ಸ್ಥಾನದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ನಮ್ಮ ರಾಘವೇಂದ್ರ ಸ್ವಾಮಿಯವರು, ಗಂಗಾಧರ ಸ್ವಾಮಿಯವರು, ಪಾರ್ಸಾರ್ಥಿಯವರು, ನಮ್ಮೂರು ನಂದೀಪ್ ಸುಮಾರು ಜನ ಇದರೊಳಗೆ ಭಾಗಿಯಾಗಿ ಗ್ರಾಮದ ಯಜಮಾನರು, ಯುವಕರು, ಮಾಸ್ಟರು, ಇನ್ನು ಮುಂತಾದ ವ್ಯಕ್ತಿಗಳೆಲ್ಲ ಸೇರಿ ಉನ್ನತವಾಗಿ ನಡೆಸ್ಕೊ ಹೋಗ್ತಾ ಇದ್ದಾರೆ. ಈಗ ನಮ್ಮ ಗ್ರಾಮದಲ್ಲಿ 1ನೇ ಸ್ಥಾನದಲ್ಲಿ ನಮ್ಮ ಮಕ್ಕಳು ಯಶಸ್ವಿಯಾಗಿ ಪಡೆದಿದ್ದಾರೆ. ಫಲಿತಾಂಶ ಪಡೆದು ರ್ಯಾಂಕ್ ತಂದಿದ್ದಾರೆ. ಇದಕ್ಕೆ ಧನ್ಯವಾದಗಳು. ನಮ್ಮ ಎರಡನೇ ಸಾರಿ ನಮ್ಮ ಅಂಗನವಾಡಿ ಕಟ್ಟಡ ಬಂದು ಅವ್ರು ಬಂದಾಗ ಇದು ಮಾಡಿ ಹಿಂದೆ ಬಾಯ್ಲೆ ಮತ್ತು ನೀನು ನೋಡಿ
ಅದು ಕಿಡಿ ಅಲ್ಲಿ ಮಾಡು ಹೊರಗಡೆ ನನ್ನ ಹೆಸರು ಗೀತಾ ಅಂತ ಹೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಮಡಹಳ್ಳಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಗೆ ಬಣ್ಣದ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಿರುವಂತಹ ಶ್ರೀಯುತ ಅರವಿಂದ್ ರಾಘವನ್ ಸರ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಶಾಲೆಯ ಪರವಾಗಿ, STMC ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸರ್ ಮತ್ತು ಅವರ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ಹಿರೇಮರಳಿಯ ಪರ್ವ ಇತಿಹಾಸ ಏನ್ ನಡ್ಕೊಂಡ್ಬಂದ್ರೆ ನಡೀಲಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಮುಖ್ಯ ಅತಿಥಿಗಳು ಒಂದು ಟ್ರೈನ್ ಮಾಡೇ ಮಾಡ್ತಾರೆ. ಅದು ಕಂಟಿನ್ಯೂ ಆಗಲಿ ಅಂತ ಹೇಳಿ ಇವತ್ತು ಶಿಕ್ಷಣ ಇಡೀ ತಾಲೂಕಲ್ಲೇ ದೊಡ್ಡ ಬದಲಾವಣೆ ಮಾಡ್ತಾ ಇರ್ತಕ್ಕಂಥ, ಕ್ರಾಂತಿ ಮಾಡ್ತಕ್ಕಂಥ 10 ಕೋಟಿಗೂ ಹೆಚ್ಚು ನಮ್ಮ ತಾಲೂಕಿಗೆ ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ, ನಮ್ಮ ಶಾಲೆಗೆ 3 ಲಕ್ಷ 4 ಲಕ್ಷ ಹಣ ಕೊಟ್ಟಂತ ಅರವಿಂದ್ ರಾಘವ್ ಅವರು ಈಗ ರೈಡ್ ಮಾಡ್ತಾರೆ. ನಾವೆಲ್ಲ ಮುಖ್ಯ ಅತಿಥಿಗಳು ಸೇರ್ಕೋಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಶ್ರೀ ಅರವಿಂದ್ ರಾಘವನ್ ರವರು ತಮ್ಮ ಪ್ರಥಮ ಕಾರ್ಯದ ಆರಂಭಿಸಿದರೆ ಉತ್ತಮವಾದಂತಹ ಒಂದು ಹಿಡಿತ. ಪಾಂಡವಪುರ ಬೇರಿಶೆಟ್ಟಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಈಗಾಗಲೇ ಈ ಹಿಂದೆನೆ ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ಅವರು ಒಂದು 29,000 ಕೊಟ್ಟು ಚೇರು ಮತ್ತೆ ಬೀರು ಅಂಗನವಾಡಿ ಕೇಂದ್ರಕ್ಕೆ ಪೀಠೋಪಕರಣಗಳನ್ನ ಕೊಡಿಸಿದ್ರು. ಹಾಗೆ ಇನ್ನೊಬ್ರು ದಾನಿಗಳು ಸರದಿಂದು ಅಪಾರ್ಟ್ಮೆಂಟ್ ಡಾಕ್ಟರ್ ಗಂಗಾಧರ್ ಅವರು ನಮ್ಮ ಅಂಗನವಾಡಿ ಕೇಂದ್ರದ ಚಾವಣಿನ ತೆಗೆದು, ಮರದಿಂದ ಇದ್ದ ಚಾವಣಿ ತೆಗೆದು ಕಬ್ಣ ಮತ್ತೆ ಶೀಟಿನ ಚಾವಣಿನ ಹಾಕ್ಸ್ಕೊಟ್ಟಿದ್ದಾರೆ. ಪುರಸಭೆ ಸತೀಶ್ ಕುಮಾರ್ ಅವರು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಡೋರು ಮತ್ತೆ ಸೀಲಿಂಗ್ ಪ್ಯಾಚ್ ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ. ಈಗ ಮತ್ತೆ ನಮ್ಮ ಶ್ರೀ ಅರವಿಂದ್ ರಾಘವನ್ ಅವರು ಬಣ್ಣದ ವ್ಯವಸ್ಥೆನೂ ಕೂಡ ನಮ್ಮ ಅಂಗನವಾಡಿಗೆ ಅವ್ರದೇ ಸ್ವಂತ ಖರ್ಚಿಂದ ಅಂಗನವಾಡಿಗೆ ಬಣ್ಣದ ವ್ಯವಸ್ಥೆನೂ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಗ್ರಾಮದ ಕಡೆಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇನ್ನೊಂದೆರಡು ಮಾತಾಡ್ತೀವಿ. ಅರವಿಂದ್ ರಾಘವನ್ ಅವರಿಗೆ ಧನ್ಯವಾದ. ಅರವಿಂದ್ ರಾಘವನ್ ಅವರಿಗೆ ಧನ್ಯವಾದಗಳು. ಏನೇನು ಮಾಡಿಸ್ಕೊಟ್ಟವ್ರೆ ಈಗ ನಿಮ್ಮ ಗ್ರಾಮಕ್ಕೆ? ಸ್ಕೂಲ್ಗೆ ಬಣ್ಣ ಸುಣ್ಣ ಮತ್ತೆ ಮೆಟೀರಿಯಲ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಅರವಿಂದ್ ರಾಘವನ್ ಅವರಿಗೆ.
ಸ್ವಾಗತ ಮಾಡಿ. ಏನಾರು ಕೆಲಸ ಮಾಡ್ಕೊಡಕ್ಕೆ ಏನಾರು ಸತಾಯಿಸಿದ್ರೆ ಇಲ್ಲ ಕ್ಯಾರೆಟ್ಗೆ ಏನಿಲ್ಲ, ಹೇಳಿದ್ದಕ್ಕೇನೆ ಮಾಡ್ಕೊಡು. ನಾವು ಕೇಳಿದ ತಕ್ಷಣ ಎಲ್ಲರೂ ದೊಡ್ಡ ಮನ್ಸು ಮಾಡಿ ಎಲ್ಲರೂ ದೊಡ್ಡ ನಮ್ಮ ಮಕ್ಳಿಗೆ ತುಂಬಾ ಎಲ್ಲ ಒಳ್ಳೇದ್ ಮಾಡಿದ್ದಾರೆ. ಆ ಭಗವಂತ ಅವ್ರಿಗೆ ಎಲ್ರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು 100 ಕಾಲ ಚೆನ್ನಾಗಿಟ್ಟಿರ್ಲಿ. ಹಾಗೇನೆ ನಮ್ಮ ಅತಿ ಶೆಟ್ಟಳ್ಳಿ ಯಜಮಾನಪ್ಪರವರು ಮತ್ತೆ ಮಧು ಅವರು ತುಂಬಾ ಶ್ರಮ ಪಟ್ಟು ಅವ್ರ ಕೆಲಸ ಕಾರ್ಯನೆಲ್ಲ ಬಿಟ್ಟು ಎಚ್ ಎನ್ ಮಂಜುನಾಥ್ ಬಿಜೆಪಿ ಮುಖಂಡರು ಎಚ್ ಎನ್ ಮಂಜುನಾಥ್ ಅವ್ರ ಕಡೆಯಿಂದ ನಮ್ಗೆ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ನಿವೃತ್ತ ಶಿಕ್ಷಕರು ಮಲ್ಸ್ವಾಮಿ ಗೌಡ್ರು, ನಮ್ಮ ವೀರ್ ಶೆಟ್ಟಳ್ಳಿ ಅವರು ನಿವೃತ್ತ ಶಿಕ್ಷಕರು, ರಮೇಶ್ ಅವರು ಎಲ್ಲರ ಸಹಕಾರದಿಂದ ಇದೊಂದು ಕೆಲಸ ಆಗೈತೆ. ಈಗ ಮಕ್ಕಳು ಕಲಿಕಾ ಚಟುವಟಿಕೆಗೆ ಈಗ ಯಾವುದೇ ತರ ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಶಾಸಕರು ದಯಮಾಡಿ ನಮ್ಮ ಶಾಲೆಗೆ ಅಂಗನವಾಡಿಗೆ ಒಂದು ಹೊಸ ಕಟ್ಟಡಕ್ಕೆ ಒಂದು ಜಾಗದ ವ್ಯವಸ್ಥೆನ ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಅಂತ ಈ ಮುಖಾಂತರ ನಿಮ್ಗೆ ಕೇಳ್ಕೊಟ್ಟಿದ್ದೀನಿ. ಧನ್ಯವಾದ. ಗುರುಮೆ ಪಡೆದು ಬಾಳೋ ತಮ್ಮ ಬಾಳೆ ಬದುಕೋ ತಮ್ಮ ಕಬ್ಬಾಳ ಜಾತ್ರೆಯ ಕಬ್ಬಾಳಿ ಗುರುಮೆ ಪಡೆದು ಬಾಳೋ ತಮ್ಮ